ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ಒಂದ್ಸಲ ನಿಫ್ಟಿ ಚಾರ್ಟ್ನ ಓಪನ್ ಮಾಡಿ ನೋಡಿ. ಕರೆಕ್ಟಾಗಿ 10 ಗಂಟೆಯಿಂದ 11 ಗಂಟೆ ಮಧ್ಯ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ತುಂಬಾನೇ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು RBI MPC ಮೀಟಿಂಗ್ ಔಟ್ಕಮ್ ಬರುತ್ತೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇನೆ ಮೆನ್ಷನ್ ಮಾಡಿದ್ದೆ. ಆ ಮೀಟಿಂಗ್ ಔಟ್ಕಮ್ ಇಂದಾನೆ ಇವತ್ತಿನ ಮಾರ್ಕೆಟ್ಸ್ ಈ ತರ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ RBI MPC ಮೀಟಿಂಗ್ ಅಲ್ಲಿ ತುಂಬಾನೇ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು. ಆದ್ರೆ RBI ಗವರ್ನರ್ ಅವರಾದ್ರೆ ಯಾವುದೇ ತರ ಮೇಜರ್ ಆಗಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಏನು ಮಾಡಿಲ್ಲ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಫ್ರೆಂಡ್ಸ್, ಈಗ ಈ RBI MPC ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬಂದಿದೆ ಅಂತ ಈಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರೋ ತರಾನೇ ಈ MPC ಮೀಟಿಂಗ್ ಅಲ್ಲಿ ರೆಪೋ ರೇಟ್ ಅಲ್ಲಿ ಯಾವುದೇ ತರ ಚೇಂಜಸ್ ಇಲ್ಲ, 5.25% ಅಲ್ಲೇ ಇದೆ. ಅದಾದ್ಮೇಲೆ ನ್ಯೂಟ್ರಲ್ ಸ್ಟ್ಯಾನ್ಸ್ನ ತಗೊಂಡಿದ್ದಾರೆ. ಅಂದ್ರೆ ಕಮಿಂಗ್ MPC ಮೀಟಿಂಗ್ ಅಲ್ಲಿ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾರಾ ಅಥವಾ ಡಿಕ್ರೀಸ್ ಮಾಡ್ತಾರಾ ಅಂತ ಯಾವುದೇ ತರ ಹಿಂಟ್ನ ಕೊಟ್ಟಿಲ್ಲ. ಕಮಿಂಗ್ ಟೈಮಲ್ಲಿ ಈಗ ಇನ್ಫ್ಲೇಷನ್ ಡೇಟಾ, ಗ್ರೋತ್ ಡೇಟಾ, ಕ್ರೂಡ್ ಆಯಿಲ್ ಪ್ರೈಸಸ್ ಯಾವ ಥರ ಇದೆ ಮತ್ತು ಗ್ಲೋಬಲ್ ಈವೆಂಟ್ಸ್ ಎಲ್ಲ ಯಾವ ಥರ ಇದ್ದಾವೆ ಅಂತ ಪ್ರತಿಯೊಂದು ಡೇಟಾನು ನೋಡಿಕೊಂಡು ಆ ಡೇಟಾಸ್ ಮೇಲೆ ನಾವು ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡಬೇಕಾ ಅಥವಾ ಡಿಕ್ರೀಸ್ ಮಾಡಬೇಕಾ ಅಂತ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಏನಕ್ಕೆ ಆ ಥರ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ ಇನ್ಫ್ಲೇಷನ್ ಪ್ರೊಜೆಕ್ಷನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈ FY27 ಅರ್ಲಿ ಪ್ರೊಜೆಕ್ಷನ್ ನೋಡಿದ್ರೆ 4.6% ಇನ್ಫ್ಲೇಷನ್ ಬರುತ್ತೆ ಅಂತ ಹೇಳಿದ್ರು. ಆದರೆ ಈಗ ಲೇಟೆಸ್ಟ್ ಪ್ರೊಜೆಕ್ಷನ್ ನೋಡಿದ್ರೆ 5.1%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಆದರೆ ಈಗ ಕಂಪ್ಲೀಟ್ FY27 ಇನ್ಫ್ಲೇಷನ್ ಪ್ರೊಜೆಕ್ಷನ್ ಆದರೆ 4.6% ಇಂದ 5.1%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದರ ಜೊತೆಗೆ 4 ಕ್ವಾರ್ಟರ್ ಇನ್ಫ್ಲೇಷನ್ ಪ್ರೊಜೆಕ್ಷನ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ನಮ್ಮ ಮಾರ್ಕೆಟ್ ಸ್ವಲ್ಪ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ GDP ಎಸ್ಟಿಮೇಟ್ಸ್ನ ಕೂಡ ಕಮ್ಮಿ ಮಾಡಿದ್ದಾರೆ. ಮುಂಚೆ ಈ FY27 ಕಂಪ್ಲೀಟ್ ಇಯರ್ಗೆ GDP ಎಸ್ಟಿಮೇಟ್ಸ್ನ 6.9% ಕೊಟ್ಟಿದ್ರು. ಅದನ್ನ ಇವಾಗ 6.6%ಗೆ ಕಮ್ಮಿ ಮಾಡಿದ್ದಾರೆ. ಅದಾದಮೇಲೆ ಕ್ವಾರ್ಟರ್ಲಿ GDP ಪ್ರೊಜೆಕ್ಷನ್ನ ಕೂಡ ಕಮ್ಮಿ ಮಾಡಿದ್ದಾರೆ. ಈಗ ಓವರಾಲ್ ಇನ್ಫ್ಲೇಷನ್ ಪ್ರೊಜೆಕ್ಷನ್ನ ಇನ್ಕ್ರೀಸ್ ಮಾಡಿರೋದು, GDP ಪ್ರೊಜೆಕ್ಷನ್ನ ಕಮ್ಮಿ ಮಾಡಿರೋದ್ರಿಂದನೇ ನಮ್ಮ ಮಾರ್ಕೆಟ್ಸ್ ಆ ಥರ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಲಾಸ್ಟ್ 3-4 ಡೇಸಲ್ಲಿ ಮಲ್ಟಿಪಲ್ ಟೈಮ್ಸ್ ಮೆನ್ಷನ್ ಮಾಡಿದ್ದೆ. ಈಗ ರುಪಿ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ. ಅದರಿಂದ ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಆದರೆ ಈ ಫಾರಿನ್ ಇನ್ವೆಸ್ಟರ್ಸ್ ರಿಲೇಟ್ ಆಗಿ ಸ್ವಲ್ಪ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಈವನ್ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೂ ಕೂಡ ಮಾತಾಡ್ಕೊಂಡಿದ್ವಿ. ಈಗ ಇವತ್ತು RBI ಗವರ್ನರ್ ನಮ್ಮ ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ಮತ್ತೆ ಫಾರಿನ್ ಇನ್ಫ್ಲೋಸ್ ನಮ್ಮ ಇಂಡಿಯಾದೊಳಗಡೆ ಬರೋದಕ್ಕೋಸ್ಕರ 5 ಪ್ಲಾನ್ನ ಅನೌನ್ಸ್ ಮಾಡಿದ್ದಾರೆ. ಏನೇನು ಅಂತ ನೋಡಿದ್ರೆ ಫ್ರೆಂಡ್ಸ್, ಒಂದ್ಸಲ ಈ ಇಮೇಜ್ನ ನೋಡಿ. ಇದರಲ್ಲಿ 5 ಪ್ಲಾನ್ಸ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಅಂದ್ರೆ ಫಸ್ಟ್ ಪ್ಲಾನ್ ಮತ್ತೆ ಥರ್ಡ್ ಪ್ಲಾನ್ ಮತ್ತೆ 4th ಪ್ಲಾನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ 3 ಪ್ಲಾನ್ನ ಇವಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದು ಬಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್. ಈಗ ಯಾವಾಗಾದ್ರೂ ಗೌರ್ಮೆಂಟ್ಗೆ ದುಡ್ಡು ಬೇಕು ಅಂತ ಅಂದ್ರೆ ಅವರು ಬಾಂಡ್ಸ್ನ ಇಶ್ಯೂ ಮಾಡಿ ದುಡ್ಡನ್ನ ರೈಸ್ ಮಾಡ್ತಾರೆ. ಈಗ ಗೌರ್ಮೆಂಟ್ ಆದರೆ 15 ಇಯರ್ ಬಾಂಡ್ಸ್, 30 ಇಯರ್ ಬಾಂಡ್ಸ್, 40 ಇಯರ್ ಬಾಂಡ್ಸ್, ಈ ಥರ ಬಾಂಡ್ಸ್ ಮುಖಾಂತರ ದುಡ್ಡನ್ನ ರೈಸ್ ಮಾಡ್ತಾ ಇರ್ತಾರೆ. ಮುಂಚೆ ನೋಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಇತ್ತು 12.5%, ಅದನ್ನೀಗ 0 ಮಾಡಿದ್ದಾರೆ. ಅದ್ರ ಜೊತೆಗೆ STCG ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್, ಇದಾದರೆ 20% ಇತ್ತು, ಇದನ್ನ ಕೂಡ ಈಗ 0 ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಅಲ್ಲಿ ಇಂಟ್ರೆಸ್ಟ್ ಬರುತ್ತಲ್ಲ, ಆ ಇಂಟ್ರೆಸ್ಟ್ ಮೇಲೆ ಕೂಡ ಅಡಿಷ್ನಲ್ ಆಗಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ತಾ ಇದ್ರು. ಈಗ ಆ ಟ್ಯಾಕ್ಸ್ನ ಕೂಡ 0 ಮಾಡಿದ್ದಾರೆ. ಈ ಥರ ಟ್ಯಾಕ್ಸಸ್ನ 0 ಮಾಡಿರೋದ್ರಿಂದ ಕಮಿಂಗ್ ಟೈಮಲ್ಲಿ ಫಾರಿನ್ ಇನ್ಫ್ಲೋಸ್ ನಮ್ಮ ಗೌರ್ಮೆಂಟ್ ಬಾಂಡ್ಸ್ ಒಳಗಡೆ ಬರುತ್ತೆ ಅಂತ ಈ ಥರ ಟ್ಯಾಕ್ಸಸ್ನ 0 ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮೆನ್ಷನ್ ಮಾಡಿದ್ದೆ, ಈ ಬಾಂಡ್ಸ್ ರಿಲೇಟೆಡ್ ಆಗಿ ಟ್ಯಾಕ್ಸಸ್ನ 0 ಮಾಡೋದಕ್ಕಿಂತ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ STCG ಮತ್ತು LTCGನ ಕಮ್ಮಿ ಮಾಡಿದ್ರೆ ಅದು ತುಂಬಾ ಪಾಸಿಟಿವ್ ಆಗುತ್ತೆ. ಬರೀ ಫಾರಿನ್ ಇನ್ವೆಸ್ಟರ್ಸ್ಗೆ ಮಾತ್ರನೇ ಮಾಡ್ದಂಗೆ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗೂ ಆ ಟ್ಯಾಕ್ಸಸ್ನೆಲ್ಲ ಕಮ್ಮಿ ಮಾಡೋದ್ರಿಂದ ಇನ್ನು ನಮ್ಮ ಮಾರ್ಕೆಟ್ ಒಳಗಡೆ ಇನ್ನೂ ತುಂಬ ಜನ ಬಂದು ಇನ್ವೆಸ್ಟ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಈಗ ಒಂದು ವೇಳೆ ಕಮಿಂಗ್ ಟೈಮಲ್ಲಿ ಅನ್ಸರ್ಟಿನಿಟೀಸ್ ಎಲ್ಲ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ, FIS ಕೂಡ ಇದೇ ಥರ ಸೆಲ್ ಮಾಡ್ತಾ ಇದ್ರೆ, ನೆಕ್ಸ್ಟ್ ಬಜೆಟಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅವರು STCG ಮತ್ತು LTCGನ ಕಟ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಡಿಸಿಷನ್ಸ್ನೆಲ್ಲ ತಗೊತಾರೆ ಅಂತ. ಅದಾದಮೇಲೆ 3ನೇ ಪ್ಲಾನ್ ಬಂದು ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಡೆಪಾಸಿಟ್ ಅಂತ. ಅಂದರೆ ಬೇರೆ ಬೇರೆ ದೇಶದಲ್ಲಿರೋರು ಡಾಲರ್ಸ್ ಮುಖಾಂತರ, ಪೌಂಡ್ಸ್ ಮುಖಾಂತರ, ಯೂರೋಸ್ ಮುಖಾಂತರ ತಗೊಂಡ್ಬಂದು ನಮ್ಮ ಬ್ಯಾಂಕ್ಸಲ್ಲಿ ಡೆಪಾಸಿಟ್ ಮಾಡಬೇಕು. ಈಗ ಕರೆನ್ಸಿ ಫ್ಲಕ್ಚುಯೇಷನ್ಸ್ ಇದ್ರೆ ಮುಂಚೆ ಅವೆಲ್ಲ ಬ್ಯಾಂಕ್ಸೇ ಬೇರ್ ಮಾಡ್ತಾ ಇದ್ವು, ಆದರೆ ಇವಾಗ RBI ಅದನ್ನ ಬೇರ್ ಮಾಡ್ತಾರೆ. ಅದರಿಂದ ಫಾರಿನ್ ಡೆಪಾಸಿಟ್ಸ್ ನಮ್ಮ ಇಂಡಿಯಾದಲ್ಲಿ ತುಂಬಾನೇ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಾದಮೇಲೆ 4ನೇ ಪ್ಲಾನ್ ಬಂದು ಈಗ NRIs ಇರ್ತಾರಲ್ವಾ, ಇವರಾಗಲಿ ಅಥವಾ ನಮ್ಮ ದೇಶದಿಂದ ಹೋಗಿ ಹೊರದೇಶದಲ್ಲೇ ಉಳ್ಕೊಂಡು ಅಲ್ಲಿ ಜೀವನ ಮಾಡ್ತಾ ಇರ್ತಾರಲ್ವಾ ಅಂಥವ್ರಾಗಲಿ, ಅಥವಾ ಈ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾಸ್ ಆಗಲಿ,
ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಕ್ಯಾಪಿಂಗ್ ಇರೋದು 10%ವರ್ಗೂ. ಆದರೆ ಪ್ರೆಸೆಂಟ್ ಈಗ ಆ ಕ್ಯಾಪಿಂಗ್ನ 24%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈಕ್ವಿಟಿ ಇನ್ಫ್ಲೋಸ್ ಕೂಡ ಜಾಸ್ತಿ ಆಗ್ಬೋದು. ಫ್ರೆಂಡ್ಸ್, ಈಗ ಓವರ್ ಆಲ್ ಈ RBI MPC ಮೀಟಿಂಗಿಂದ ಇಷ್ಟೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ. ಓವರ್ ಆಲ್ ನೋಡಿಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸೇ ಬಂದಿದ್ದಾವೆ, ಈ GDP ಮತ್ತು ಇನ್ಫ್ಲೇಷನ್ ಪ್ರೊಜೆಕ್ಷನ್ಸ್ ಬಿಟ್ಟು. ಮತ್ತು ಈಗ ಇವತ್ತೇನೋ RBI MPC ಮೀಟಿಂಗ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 10 ಡೇಸಲ್ಲಿ US ಅಲ್ಲೂ ಕೂಡ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಅದು ಕೂಡ ನಮ್ಮ ಮಾರ್ಕೆಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ US ಮತ್ತು ಇರಾನ್ ರಿಲೇಟೆಡ್ ಆಗಿ ಇನ್ನೂ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸೇ ಬಂದಿದ್ದಾವೆ. ಏನಂದ್ರೆ, ಈಗ ಡೊನಾಲ್ಡ್ ಟ್ರಂಪ್ ಅವರನ್ನೇ ಇರಾನ್ ಸುಪ್ರೀಂ ಲೀಡರ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಆಗಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ರೆಡ್ ಬಾಕ್ಸ್ ಗ್ಲೋಬಲ್ ಇಂಡಿಯಾ ಪೇಜಲ್ಲಿ ಇನ್ನೊಂದು ಡೇಟಾ ಅಪ್ಡೇಟ್ ಆಗಿದೆ. ಏನಂತ ಅಂದ್ರೆ ಫ್ರೆಂಡ್ಸ್, ಈಗ ಈ ವಾರ್ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಆಗೋದಕ್ಕೆ ಮೇನ್ ರೀಸನ್ ಬಂದೆ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅಲ್ವಾ. ಅದಕ್ಕೋಸ್ಕರ ಈಗ ಇರಾನ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಪಾಕಿಸ್ತಾನದವ್ರಿಗೆ ಹೇಳಿದ್ದಾರೆ ಈ ಯುರೇನಿಯಂ ಏನಿದೆ ಅದನ್ನ 3ನೇ ದೇಶದಲ್ಲಿ ಇಡೋದಕ್ಕೆ ನಾವಿವಾಗ ಸ್ವಲ್ಪ ರೆಡಿ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಆದರೆ ಸೆಕೆಂಡ್ ಹಾಫ್ ಅಲ್ಲಿ ಫಾಲ್ ಆಗಿದೆ. ಈಗ ಪ್ರೆಸೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಆದರೆ ಸುಮಾರು $94 ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ನೋಡೋಣ US ಮತ್ತು ಇರಾನ್ ಮಧ್ಯ ಡೀಲ್ ಎಲ್ಲ ಯಾವಾಗ ಸೈನ್ ಆಗ್ಬೋದು, ಈ ವೀಕೆಂಡ್ಸ್ ಅಲ್ಲಿ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇಂಟರ್ಗ್ಲೋಬ್ ಏವಿಯೇಷನ್ಸ್ ಇವತ್ತಾದರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ಇವತ್ತು ಮಾತ್ರನಲ್ಲ, ಈ ಕ್ರೂಡ್ ಆಯಿಲ್ ಪ್ರೈಸಸ್ ಯಾವಾಗ ಜಾಸ್ತಿ ಆಗೋದು ಶುರು ಆಯಿತೋ ಅವಾಗಿಂದ ಕೂಡ ಈ ಕಂಪನಿ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದರೆ ಈ ಕಂಪನಿ ಮೇಲೆ ಅದು ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಇವತ್ತು ನೋಡಿದ್ರೂ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು 6 ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ನ ಟೆಂಪರರಿ ಆಗಿ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ನಮಗೆ ಓವರ್ ಆಲ್ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಅದರಿಂದ ಟೆಂಪರರಿ ಆಗಿ ಸ್ವಲ್ಪ ತಿಂಗಳುಗಳ ಕಾಲ ಮಾತ್ರ ಇಂಟರ್ನ್ಯಾಷನಲ್ ರೂಟ್ಸ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾವ್ಯಾವ ರೂಟ್ಸ್ ಅಂತ ನೋಡಿದ್ರೆ ಹಾಂಗ್ಕಾಂಗ್, ಶಾಂಘೈ ಈ ಥರ ಏಷ್ಯನ್ ಕಂಟ್ರೀಸ್ ಏನಿದ್ದಾವೆ ಇಲ್ಲಿ 6 ಡೆಸ್ಟಿನೇಷನ್ಸ್ನ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಇಂಡಿಗೋ ಬಗ್ಗೆ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ. ಪ್ರತಿದಿನ 2200 ಫ್ಲೈಟ್ಸ್ ಫ್ಲೈ ಆಗುತ್ತೆ. ಅದರಲ್ಲಿ ಡೊಮೆಸ್ಟಿಕಲ್ಲಿ ನೋಡಿದ್ರೆ 90 ಡೆಸ್ಟಿನೇಷನ್ಸ್ ಇದಾವೆ, ಇಂಟರ್ನ್ಯಾಷನಲಲ್ಲಿ 40 ಡೆಸ್ಟಿನೇಷನ್ಸ್ ಇದಾವೆ. ಈಗ ಇಂಟರ್ನ್ಯಾಷನಲ್ ನೋಡಿದ್ರೆ ಅಗ್ರೆಸಿವ್ ಆಗಿ ಡೆಸ್ಟಿನೇಷನ್ಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ರು. ಅದರಿಂದನೇ ರೀಸೆಂಟ್ಗೂ ಈ ಕಂಪನಿ ಬಗ್ಗೆ ಎಲ್ಲ ತುಂಬ ಸಲ ಮೆನ್ಷನ್ ಮಾಡಿದ್ದೆ. ಮತ್ತೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಈಗ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ನೆಲ್ಲ ಸ್ವಲ್ಪ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಕಂಪನಿ ರೆವಿನ್ಯೂಸ್ ಮೇಲೆ ಕೂಡ ಕಮಿಂಗ್ ಟೈಮಲ್ಲಿ ಏನೋ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ. ಆದರೆ ಈಗಾಗಲೇ ಈ Q4 ರಿಸಲ್ಟ್ಸ್ ಅಲ್ಲೇ ಕ್ಲಿಯರ್ ಆಗಿ ಗೊತ್ತಾಗಿದೆ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಇವ್ರಿಗೆ ಅಂತ. ಫ್ರೆಂಡ್ಸ್, ಈಗ US ಮತ್ತು ಇರಾನ್ ರಿಲೇಟೆಡ್ ಆಗಿ ಈ ಕಾನ್ಫ್ಲಿಕ್ಟ್ ಎಲ್ಲ ಯಾವಾಗ ಶುರು ಆಯ್ತು ಹೇಳಿ? February 28 ಆದಮೇಲೆ ಶುರು ಆಯಿತು. ಅವಾಗಿಂದ ಕ್ರೂಡ್ ಆಯಿಲ್ ಪ್ರೈಸ್ ಆದರೆ ತುಂಬಾ ಇನ್ಕ್ರೀಸ್ ಆಗಿದ್ವು. ಆ್ಯಕ್ಚುಲ್ ಆಗಿ Q4 ರಿಸಲ್ಟ್ಸ್ನ ನಾವು ಯಾವ ಮಂತ್ಸ್ಗೆ ಚೆಕ್ ಮಾಡ್ತೀವಿ ಅಂತಂದರೆ January, February ಮತ್ತು ಮಾರ್ಚ್ ಈ 3 ಮಂತ್ಸ್ನ Q4 ರಿಸಲ್ಟ್ಸ್ ಆಗಿ ಚೆಕ್ ಮಾಡ್ತೀವಿ. ಈಗ ಫೆಬ್ರವರಿ ಎಂಡಿಂಗಲ್ಲಿ ಇಂಪ್ಯಾಕ್ಟ್ ಆಗಿರೋದು, ಈ ಮಾರ್ಚ್ ಮಂತ್ ಕಂಪ್ಲೀಟಾಗಿ ಇಂಪ್ಯಾಕ್ಟ್ ಆಗಿದೆ. ಅದರಿಂದನೇ ಈ Q4 ಅಲ್ಲಿ ನೋಡಿದ್ರೆ ಇಂಡಿಗೋ ಅವರು 2662 crores ಲಾಸಸ್ನ ಪೋಸ್ಟ್ ಮಾಡಿದ್ದಾರೆ. ಜಸ್ಟ್ 1 ಮಂತಲ್ಲಿ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋದ್ರಿಂದನೇ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗಿದ್ರೆ, ಈಗ ನೆಕ್ಸ್ಟ್ ಕ್ವಾರ್ಟ್ರಲ್ಲಿ ಅಂದರೆ ಏಪ್ರಿಲ್, ಮೇ, ಜೂನ್ ಈ 3 ಮಂತ್ಸಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ $100 ಪರ್ ಬ್ಯಾರಲ್ಲಿ ಟ್ರೇಡ್ ಆಗ್ತಾ ಇದೆ. ಈಗ ಏಪ್ರಿಲ್ ಕಂಪ್ಲೀಟ್ ಆಗಿದೆ, ಮೇ ಕಂಪ್ಲೀಟ್ ಆಗಿದೆ, ಜೂನ್ ಇವಾಗ ನಡೀತಾ ಇದೆ. ಈಗಾಗಲೇ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗೋ ಚಾನ್ಸಸ್ ಕೂಡ ಎಲ್ಲೂ ಕಾಣ್ತಾ ಇಲ್ಲ. ಅದರಿಂದ ಈ Q1 ರಿಸಲ್ಟ್ಸ್ ಅಲ್ಲೂ ಕೂಡ ಈ ಕಂಪನಿ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ನೆಲ್ಲ ಇವರು ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದರಿಂದ ರೆವಿನ್ಯೂಸ್ ಇಂಪ್ಯಾಕ್ಟ್ ಆಗುತ್ತೆ, ಪ್ರಾಫಿಟ್ಸ್ ಅಂತೂ ಕಂಪ್ಲೀಟಾಗಿ ಇಂಪ್ಯಾಕ್ಟ್ ಆಗುತ್ತೆ, ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಈಗ ಈ Q1 ಅಲ್ಲಂತೂ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. Q2 ಅಲ್ಲಿ ಕೂಡ ಅದೇ ಥರ ಇಂಪ್ಯಾಕ್ಟ್ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಇವರು ಕಮಿಂಗ್ ಕ್ವಾರ್ಟರ್ಸಲ್ಲೆಲ್ಲ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ನೆಲ್ಲ ಯಾವ ಥರ ಇನ್ಕ್ರೀಸ್ ಮಾಡ್ಕೊತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ನೀವೇನು ಅನ್ಕೊತಾ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಪ್ರತಿಯೊಬ್ಬರೂ ತಿಳಿಸಿ. ಜೊತೆಗೆ ಈ ಥರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಇನ್ನು ಯಾವ್ಯಾವ ಸೆಕ್ಟಾರ್ಸ್ ಮೇಲೆ ಇಂಪ್ಯಾಕ್ಟ್ ಇರ್ಬೋದು ಅಂತ ಕೂಡ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಹಿಂದೂಸ್ತಾನ್ ಜಿಂಕ್ ಇವತ್ತಾದರೆ ನಿಯರ್ಲಿ 6% ಫಾಲ್ ಆಗಿದೆ. ಯಾಕಂದರೆ ಗೌರ್ಮೆಂಟ್ ಈ ಕಂಪನಿಯಲ್ಲಿ ಪ್ರೆಸೆಂಟ್ ಈಗ ನಿಯರ್ಲಿ 28% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ 2% ಸ್ಟೇಕ್ನ OFS ಮುಖಾಂತರ ಸೆಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆ ಕಾರಣದಿಂದನೇ ಇವತ್ತು ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಟೈಟಾನ್ ಇವತ್ತಾದರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ.
ಮತ್ತೆ ನಿನ್ನೆ ನೋಡಿದ್ರು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಮ್ಯಾನೇಜ್ಮೆಂಟ್ ಈಗ ಗ್ರೋತ್ ಪ್ಲಾನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ರೀಸೆಂಟ್ ಆಗಿ Q4 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದೀನೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವರಾದ್ರೆ ಈ Q4 ಅಲ್ಲಿ ತುಂಬಾನೇ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ, ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತೆ ಇವತ್ತು ಮ್ಯಾನೇಜ್ಮೆಂಟ್ ನೋಡಿದ್ರೆ ಇನ್ನ ಅಗ್ರೆಸಿವ್ ಆಗಿ ಗ್ರೋ ಆಗ್ತಿವೆ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ FY30 ಅಷ್ಟೊತ್ತಿಗೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಈ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ರೆವಿನ್ಯೂಸ್ ಆದ್ರೆ FY30 ಅಷ್ಟೊತ್ತಿಗೆ 20% CAGR ಅಲ್ಲಿ ಗ್ರೋ ಆಗ್ತಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇವ್ರ ಜ್ಯುವೆಲರಿ ರೆವಿನ್ಯೂಸ್ ಏನಿದೆ FY26 ಅಲ್ಲಿ ಏನ್ ರೆವಿನ್ಯೂಸ್ ನ ಜನರೇಟ್ ಮಾಡಿದರೆ ಅದು FY30 ಅಷ್ಟೊತ್ತಿಗೆ ಅದು ಡಬಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಈ ಸ್ಟೋರ್ ಕೌಂಟ್ಸ್ ನೋಡಿದ್ರೆ ಪ್ರೆಸೆಂಟ್ ಈಗ ಸುಮಾರು 800 ಸ್ಟೋರ್ಸ್ ವರೆಗೂ ಇದಾವೆ. ಆದ್ರೆ FY30 ಅಷ್ಟೊತ್ತಿಗೆ ಅದು 1400 ಸ್ಟೋರ್ಸ್ ರೀಚ್ ಆಗುತ್ತೆ ಅಂತ ತುಂಬಾನೇ ಪಾಸಿಟಿವ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಈ ಜ್ಯುವೆಲರಿ ಮಾರ್ಕೆಟ್ ಶೇರ್ ಆದ್ರೆ ಪ್ರೆಸೆಂಟ್ ಈಗ 8.5% ಇದೆ. ಅದನ್ನ 11%ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ತರ ಮ್ಯಾನೇಜ್ಮೆಂಟ್ ಪಾಸಿಟಿವ್ ಗೈಡೆನ್ಸ್ ನ ಕೊಟ್ಟ ಮೇಲೆ ಅನಲಿಸ್ಟ್ ಕೂಡ ಈ ಕಂಪನಿ ಪರವಾಗಿ ತುಂಬಾನೇ ರೇಟಿಂಗ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. CLSA ಅವರಾದ್ರೆ ಇವ್ರಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 5249 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದ್ರೆ 24% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ಪ್ರೆಸೆಂಟ್ ಈಗ ಈ ಕಂಪನಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ 1000 rupees ವರ್ಗು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ HSBC ಅವರು ಕೂಡ ಇದೇ ತರ ತುಂಬಾ ಪಾಸಿಟಿವ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ಕೊಟ್ಟು 5250 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ನನ್ನ ಒಪಿನಿಯನ್ ಶೇರ್ ಮಾಡ್ತೀನಿ ನೋಡಿ. ಈಗ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲೇನೋ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಇದೆ. ಓವರ್ ಆಲ್ ಬಿಸ್ನೆಸ್ ಕೂಡ ತುಂಬಾನೇ ಬೆಟರ್ ಆಗಿ ಗ್ರೋ ಆಗ್ತಾ ಇದೆ ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ. ಆದ್ರೆ ಒಂದೇ ಒಂದು ರಿಸ್ಕ್ ಏನಿದೆ ಅಂತ ಅಂದ್ರೆ ಈಗ ಲಾಸ್ಟ್ 1 year ಅಲ್ಲಿ ಗೋಲ್ಡ್ ಪ್ರೈಸಸ್ ಆದ್ರೆ ಡಬಲ್ ಆಗಿದೆ. ಕಮಿಂಗ್ ಟೈಮಲ್ಲೂ ಕೂಡ ಇದೇ ತರ ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಪ್ರೆಸೆಂಟ್ ಈಗ 1 ಗ್ರಾಮ್ ಗೋಲ್ಡ್ ನೋಡಿದ್ರೆ ನಿಯರ್ಲಿ 14,000 ಇಂದ 15,000 ಇದೆ. ಅದೇ ತರ ಕಮಿಂಗ್ ಟೈಮಲ್ಲಿ 20,000 25,000 ಈ ತರ ಗೋಲ್ಡ್ ಪ್ರೈಸಸ್ ಏನಾದ್ರು ಇನ್ಕ್ರೀಸ್ ಆಗ್ತಾ ಹೋದ್ರೆ ಜನ ಆಗ ಈ ಜ್ಯುವೆಲರೀಸ್ ನ ಬೈ ಮಾಡೋದನ್ನ ತುಂಬಾನೇ ಕಮ್ಮಿ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದ್ರ ಬದಲು ಈಗ ಇನ್ವೆಸ್ಟ್ಮೆಂಟ್ ಅಂತ ಈ ಗೋಲ್ಡ್ ಬಾರ್ಸ್ ನ ಅಥವಾ ಗೋಲ್ಡ್ ಕಾಯಿನ್ಸ್ ಕಡೆ ತುಂಬಾ ಹೋಗ್ತಾರೆ. ಆ ಕಾರಣದಿಂದ ಈ ಕಂಪನಿ ಮಾರ್ಜಿನ್ಸ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಇರೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ರೀಸೆಂಟ್ ಆಗಿ ನೋಡಿದ್ರೆ NSE ಅವರು ಗೋಲ್ಡ್ EGRs ನ ಲಾಂಚ್ ಮಾಡಿದ್ರು. EGR ಅಂದ್ರೆ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ಸ್. ಇದ್ರ ಬಗ್ಗೆ ಕೂಡ ರೀಸೆಂಟ್ ಆಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಜೊತೆಗೆ ಯಾರಿಗಾದ್ರೂ ಈ ಗೋಲ್ಡ್ EGRs ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅದ್ರ ಜೊತೆಗೆ ಈ ಗೋಲ್ಡ್ EGRs ಬಗ್ಗೆ ಇನ್ನ ಸ್ವಲ್ಪ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಕಮೆಂಟ್ ಸೆಷನ್ ಅಲ್ಲಿ ಗೋಲ್ಡ್ EGR ಅಂತ ಟೈಪ್ ಮಾಡಿ. ಕಮಿಂಗ್ ಟೈಮ್ ಅಲ್ಲಿ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಜೊತೆಗೆ ಈಗ ಈ ಗೋಲ್ಡ್ EGRs ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಕಮಿಂಗ್ ಟೈಮಲ್ಲಿ ತುಂಬಾನೇ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ತುಂಬಾ ಇನ್ವೆಸ್ಟರ್ಸ್ ಆದ್ರೆ ಗೋಲ್ಡ್ ETFs ಅಲ್ಲೂ ಕೂಡ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಜ್ಯುವೆಲರಿ ಡಿಮ್ಯಾಂಡ್ ಯಾವ ತರ ಇರ್ಬೋದು ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ಈ ರೀಸೆಂಟ್ ಟೈಮಲ್ಲೇ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ ನಮ್ಮ ಇಂಡಿಯಾದಲ್ಲಿ ಈ ಪವರ್ ಡಿಮ್ಯಾಂಡ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಈ ತರ ಪವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಓವರ್ ಆಲ್ ಎಕೋಸಿಸ್ಟಮ್ ಅಲ್ಲಿ ವರ್ಕ್ ಮಾಡೋ ಪ್ರತಿಯೊಂದು ಕಂಪನಿಗೂ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಈಗ ಲಾಸ್ಟ್ 3-4 years ಅಲ್ಲಿ ನೋಡಿದ್ರೆ ಇಂಡಿಯಾದಲ್ಲಿ ಸೋಲಾರ್ ಪ್ರಾಜೆಕ್ಟ್ಸ್ ತುಂಬಾ ಜಾಸ್ತಿ ಆಗಿದಾವೆ. ಅದಾದ್ಮೇಲೆ ವಿಂಡ್ ಪ್ರಾಜೆಕ್ಟ್ಸ್ ಕೂಡ ಜಾಸ್ತಿ ಆಗಿದಾವೆ. ಈಗ ಈ ರೀಸೆಂಟ್ ಟೈಮಲ್ಲಿ ನೋಡಿದ್ರೆ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ EV ಸೇಲ್ಸ್ ಕೂಡ ತುಂಬಾನೇ ಜಾಸ್ತಿ ಆಗಿದೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮೆನ್ಷನ್ ಮಾಡಿದ್ದೆ. ಅದ್ರ ಜೊತೆಗೆ ಹೊಸ ಹೊಸ ಇಂಡಸ್ಟ್ರೀಸ್ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇದಾವೆ. ಈ ತರ ಈ ಪವರ್ ರಿಲೇಟೆಡ್ ಆಗಿ ಥೀಮ್ ಆದ್ರೆ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಲ್ವಾ. ಇದರಲ್ಲಿ ಇನ್ನೂ ಒಂದು ಸೆಗ್ಮೆಂಟ್ ಇದೆ, ಆ ಸೆಗ್ಮೆಂಟ್ಗೂ ಕೂಡ ಇದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದೇ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್. ನೆಕ್ಸ್ಟ್ 5-10 years ಅಲ್ಲಿ ಈ ಸೆಗ್ಮೆಂಟ್ ಆದ್ರೆ ಇನ್ನ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನನ್ನ ಹತ್ರ ಒಂದು ಸೋಲಾರ್ ಪಾರ್ಕ್ ಇದೆ. ಈಗ ನಾನೇನೋ ಪವರ್ನ ಜನರೇಟ್ ಮಾಡಿರೋ ಪವರ್ನ ಗ್ರಿಡ್ಗೆ ಕಳಿಸ್ಬೇಕು ಅಥವಾ ಟ್ರಾನ್ಸ್ಮಿಷನ್ ನೆಟ್ವರ್ಕ್ ಆದ್ರೂ ಕಳಿಸ್ಬೇಕು. ಅದರಿಂದ ಈ ಟ್ರಾನ್ಸ್ಫಾರ್ಮರ್ಸ್ ಆಗಲಿ, ಸಬ್ಸ್ಟೇಷನ್ಸ್ ಆಗಲಿ, ಸ್ವಿಚ್ ಗೇರ್ಸ್, ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ಗಂತೂ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಸೋಲಾರ್ ಪಾರ್ಕ್ಸ್ ತುಂಬಾ ಜಾಸ್ತಿ ಆಗಿದಾವೆ. ಅದರಿಂದ ಈ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಅದ್ರ ಜೊತೆಗೆ ಈ ವಿಂಡ್ ಪವರ್ ಜನರೇಷನ್ ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಮತ್ತೆ ರೀಸೆಂಟ್ ಆಗಿ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಡೇಟಾ ಸೆಂಟರ್ಸ್ಗಂತೂ 24/7 ಎಲೆಕ್ಟ್ರಿಸಿಟಿ ಅನ್ನೋದು ಬೇಕಾಗೇ ಇರುತ್ತೆ. ಅದಾದ್ಮೇಲೆ EV ವೆಹಿಕಲ್ಸ್ಗೂ ಕೂಡ ತುಂಬಾ ಎಲೆಕ್ಟ್ರಿಸಿಟಿ ಬೇಕಾಗಿರುತ್ತೆ. ಈಗ EV ರಿಜಿಸ್ಟ್ರೇಷನ್ಸ್ ಆದ್ರೆ ತುಂಬಾನೇ ಜಾಸ್ತಿ ಆಗಿದೆ ಅಂತ
ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮೆನ್ಷನ್ ಮಾಡಿದ್ದೆ. ಅದರಿಂದ ಈ ಪವರ್ ಟ್ರಾನ್ಸ್ಫಾರ್ಮರ್ಸ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ಯಾರ್ಯಾರು ವರ್ಕ್ ಮಾಡ್ತಾ ಇದಾರೋ ಅಂತ ಕಂಪನೀಸ್ನ ತುಂಬಾನೇ ಫೋಕಸ್ ಮಾಡಿ. ಈಗ ಸಿಟಿ ಅವರಾದ್ರೆ 4 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಅದರಲ್ಲಿ ಒಂದು ಇಟಾಚಿ ಎನರ್ಜಿ, ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 46,700 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ GE Vernova T&D, ಈ ಕಂಪನಿಗೂ ಬೈ ರೇಟಿಂಗ್ ಕೊಟ್ಟು 6,200 rupees ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಮತ್ತೆ CG ಪವರ್, ಈ ಕಂಪನಿಗೆ 1,100 rupees ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಮತ್ತೆ ಸಿಮೆನ್ಸ್ ಎನರ್ಜಿ ಇಂಡಿಯಾ, ಈ ಕಂಪನಿಗೆ 4,000 rupees ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಕಂಪನೀಸ್ ಬಗ್ಗೆ ಎಲ್ಲ ಈ ರೀಸೆಂಟ್ ಟೈಮಲ್ಲಿ ತುಂಬ ಸಲ ಮೆನ್ಷನ್ ಮಾಡಿದ್ದೆ. ಅವಾಗೆಲ್ಲ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮಲ್ಲಿ ಅಂದರೆ ಲಾಸ್ಟ್ 1.5 ಮಂತಲ್ಲಿ ನೋಡಿದ್ರೆ FIIs ಕೂಡ ಈ ಸೆಗ್ಮೆಂಟ್ ಒಳಗಡೆ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದ ಈ ರೀಸೆಂಟ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ಕೂಡ ಗ್ರೋ ಆಗಿದ್ದಾವೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಸೆಗ್ಮೆಂಟ್ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.